ಸುನಿಲ್ ಸರ್, ಈಗ ಪ್ರಮುಖವಾಗಿ ಮಕ್ಕಳು ಹಾಗೂ ಯುವಕರ ಮೇಲೆ RSSನ ಚಟುವಟಿಕೆಗಳು ದುಷ್ಪರಿಣಾಮವನ್ನು ಬೀರುತ್ತೆ, ಹಾಗಾಗಿ ನಾವು ಈ ನಿರ್ಧಾರಕ್ಕೆ ಬಂದಿದ್ದೀವಿ ಅನ್ನೋದು. ಹಾಗಾದರೆ ಈ ಚಟುವಟಿಕೆ ಯಾವ ರೀತಿಯಾಗಿ ನಡೆಯುತ್ತೆ ಮತ್ತು ಯಾವ ರೀತಿಯಾಗಿ ದುಷ್ಪರಿಣಾಮವನ್ನು ಬೀರಬಹುದು ಅಂತ ಅವ್ರು ಹೇಳ್ತಾ ಇರುವಂಥ ಸಾಧನೆ ಅಂಥದ್ದು ಏನಿದೆ? RSSನ ಸಾಧನೆ ಏನಿದೆ? ಕಟ್ಟಿಗೆ ದೋಣೆಗಳನ್ನು ಇಟ್ಕೊಂಡು ಓಡಾಡ್ತಾರೆ ಬಿಟ್ಟರೆ, ಮೊದಲು ಚಡ್ಡಿ ಇತ್ತು, ಈಗ ಪ್ಯಾಂಟ್ಗೆ ಬಂದಿದ್ದಾರೆ. ಅವರ ಸಾಧನೆ ಏನಿದೆ ಅಂತೇಳಿ ಹೇಗೆ ವಿಶ್ಲೇಷಣೆ ಮಾಡ್ತೀರಿ? ನಾನು ಒಬ್ಬ ವಿಶೇಷವಾಗಿ ಸ್ವಯಂ ಸೇವಕನಾಗಿ ನಾನು ಹೇಳಿಕೊಡ್ತೇನೆ, ಇಷ್ಟಪಡ್ತೇನೆ. ಯಾಕಂದರೆ ನಾವು ಕೂಡ ಹೈಸ್ಕೂಲಲ್ಲಿ ಒಬ್ಬರು ಸ್ವಯಂ ಸೇವಕನಾಗಿ ಒಬ್ಬ ಶಾಲಾ ಶಿಕ್ಷಕನ ಅಂದರೆ ಶಿಕ್ಷಕ ಅಂತ ಒಂದು ವರ್ಗ ಇರುತ್ತೆ, ಅದರಲ್ಲಿ ನಾನೊಬ್ಬ ಶಾಲಾ ಶಿಕ್ಷಕ ಅಂದರೆ ಆ ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಒಬ್ಬ ನಾಯಕನಾಗಿರ್ತೇನೆ. ಈ ಒಂದು ವಿಚಾರದಲ್ಲಿ ಸಂಘಟನೆ ಏನು ಮಾಡ್ತಾ ಇದೆ ಅನ್ನೋದಕ್ಕಿಂತ ಸಂಘಟನೆಯಲ್ಲಿ ಹೋಗಿ ಏನು ಮಕ್ಕಳು ಕಲ್ತ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ಟ್ಯೂಷನ್ ಗ್ಯಾಪಲ್ಲಿ, ಮಕ್ಕಳುಗಳು ಓದೋ ಗ್ಯಾಪಲ್ಲಿ ಒಂದು ಒಳ್ಳೆ ವಿಚಾರ. ಇವತ್ತು ಕೆಲವೊಬ್ಬ ಒಂದು ವರ್ಗದವರಿಗೆ ಸೂರ್ಯ ಯಾವ ಕಡೆ ಹುಟ್ತಾನೆ ಯಾವ ಕಡೆ ಮುಳುಗ್ತಾನೆ ಅಂತ ಅವ್ರಿಗೆ ನಾಲೆಡ್ಜ್ ಇಲ್ಲ, ಚಂದ್ರ ಅಂದರೆ ಯಾರು ಅಂತಾನೆ ಗೊತ್ತಿಲ್ಲ ಅವರಿಗೆ. ಇಂಥ ಒಂದು ವಿಚಾರಗಳನ್ನು ಪರಿವರ್ತನೆಯಲ್ಲಿ ನಮ್ಮ ಒಂದು ಸಂಘಟನೆಗಳ ಚಟುವಟಿಕೆಗಳಲ್ಲಿ ಏನೆಲ್ಲ ಆಗ್ತದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಒಬ್ಬ ಸೈನಿಕನಾಗಿದ್ದಾನೆ ದೇಶದಲ್ಲಿ, ಒಬ್ಬ IPS ಅಂದರೆ ಇಂಡಿಯನ್ ಪೊಲೀಸ್ ಸರ್ವಿಸಲ್ಲಿ ಸ್ಥಾನಮಾನ ತೆಗೆದುಕೊಂಡಿದ್ದಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸಲ್ಲಿ ಸ್ಥಾನಮಾನ ತಗೊಂಡಿದ್ದಾರೆ, ಇಂಡಿಯನ್ ಫಾರಿನ್ ಸರ್ವಿಸಲ್ಲಿ ಕೆಲಸ ಮಾಡ್ತಿದ್ದಾರೆ ಸ್ವಯಂ ಸೇವಕರು. ಇವತ್ತು ಇಂಥ ಒಂದು ದೊಡ್ಡ ವರ್ಗದ ಒಂದು ಬೃಹದಾಕಾರವಾದಂಥ ಒಂದು ಸೇವಾ ಮನೋಭಾವನೆ ಇರತಕ್ಕಂಥ ಒಂದು ಶಕ್ತಿಯ ಒಂದು ವಾತಾವರಣದಲ್ಲಿ ಇವ್ರು ಏನಾದರೂ ಅಂಜಿಕೆಯಾಗಿ ಯುವಕರ ಮೇಲೆ ಪರಿಣಾಮ ಬೀಳ್ತದೆ, ಆ ದಂಡಗಳನ್ನು ಬಳಸ್ತಕ್ಕಂಥದ್ದು, ಅಂದರೆ ಆ ದಂಡಗಳನ್ನು ದೊಣ್ಣೆಗಳು ಅಂತ ಅಂದ್ಕೊಂಡ್ರೆ ಇವ್ರುಗಳಿಗದು ದೊಣ್ಣೆನೇ ಹಾಕ್ತದೆ ಮುಂದಿನ ಭಾಗದಲ್ಲಿ. ನಾನು ಓಪನಾಗಿ ಹೇಳ್ತೇನೆ, ಯಾಕೆಂದರೆ ಅದನ್ನು ಒಂದು ಒಳ್ಳೆ ಮನೋಭಾವನೆ ಉದ್ದೇಶ ಇಟ್ಕೊಂಡು ಅದನ್ನು ಬಳಸ್ತಕ್ಕಂಥದ್ದು ಸಂಘಟನೆಯ ಕರ್ತವ್ಯ. ಅದೊಂದು ಶಿಸ್ತುಬದ್ಧತೆಯ ಅಸ್ತ್ರ ಅಂತ ಹೇಳ್ಬೋದು. ಓಕೆ, ನಾನು ಆಗಲೇ ಹೇಳ್ದಂಗೆ ಹಲವಾರು ಯೋಜನಾತ್ಮಕವಾದಂಥ ಕೆಲವೊಂದು ವಿಚಾರಗಳ ಹಾಗೆ ನಾವು ಬಳಸ್ಕೋಬೇಕೋ ಹೊರತು ಅದನ್ನು ಬೇರೆ ರೀತಿಯಾಗಿ ಬಳಸ್ಕೊಳೋದಕ್ಕೆ ಹೋಗ್ಬಾರ್ದು. ಯಾಕಂದರೆ ಎಲ್ಲ ಸಂಘಟನೆಗಳಿಗೂ ಅವ್ರದ್ದೇ ಆದಂಥ ಒಂದು ಉದ್ದೇಶ ಇರ್ತದೆ, ಸ್ವಾಭಿಮಾನ ಇರ್ತದೆ, ಮತ್ತು ಕಾನೂನು ಆತ್ಮಕವಾದಂಥ ಚಟುವಟಿಕೆಗಳಲ್ಲಿ ಅವರು ಹೋಗಬೇಕು ಬರಬೇಕು ಅನ್ನೋದೊಂದು ಆದೇಶ ಇರ್ತದೆ. ಇಂಥ ಒಂದು ಸಿದ್ಧಾಂತಗಳನ್ನು ಇಟ್ಕೊಂಡು ಸಂಘಟನೆಗಳು ಹಲವಾರು ಯುವಕರಿಗೆ ಮಾದರಿಯಾಗಿರ್ತಕ್ಕಂಥದ್ದು. ಈಗ ಅಲ್ಲಿ ಶಿಸ್ತುಬದ್ಧತೆಯಿಂದ ಒಂದು ಬಟ್ಟೆ ಹಾಕೋದ್ರಿಂದ ಹಿಡಿದು, ಒಂದು ಏನು ಬೂಟ್ ಹಾಕೋದ್ರಿಂದ ಹಿಡಿದು, ಒಂದು ಕ್ಯಾಪ್ ಹಾಕೋದ್ರಿಂದ ಹಿಡಿದು, ಒಂದು ದಂಡ ಹಿಡಿಯೋದ್ರಿಂದ ಹಿಡಿದು ಅವರು ಪಥಸಂಚಲನದಲ್ಲಿ ಮೆರವಣಿಗೆಯಲ್ಲಿ ಯಾವ ರೀತಿ ಪಾಲ್ಗೊಳ್ತಾರೆ, ಅದೇ ಹಲವಾರು ಯೋಜನಾತ್ಮಕವಾದಂಥ ಬೇರೆ ಬೇರೆ ವಿಚಾರಗಳ ಅಂದರೆ ಯಾವುದೋ ಒಂದು ದೂರದೃಷ್ಟಿಗಳಲ್ಲಿ ಬೇರೆಯವರೆಲ್ಲ ಕಲ್ಲೆಸ್ತಿದ್ದು ಉಂಟು ಮೆರವಣಿಗೆಗಳಲ್ಲಿ. ಆದರೆ ಇಂಥ ಒಂದು ಯುವ ಪೀಳಿಗೆಯ ಒಂದು ಮಾದರಿಯಾದಂಥ ಮೆರವಣಿಗೆಗಳಲ್ಲಿ ಪುಷ್ಪವನ್ನು ಅರ್ಪಿಸಿರ್ತಕ್ಕಂಥ ಮಾದರಿಯನ್ನು ನೋಡ್ಬೋದು ರೀ. ಯಾವುದೇ ತಂದೆ ತಾಯಿಗಳು ಮಕ್ಕಳುಗಳು ಒಳ್ಳೇದಾಗಬೇಕು ಅನ್ನೋದು ಬಯಸ್ತಾರೋ ಹೊರತು ನನ್ನ ಮಗ ಹೋಗಿ ಇದಾಗಬೇಕು, ನನ್ನ ಮಗ ಹೋಗಿ ಅದಾಗಬೇಕು ಅನ್ನೋ ಒಂದು ದುರಾಸೆ ಇರೋದಿಲ್ಲ ಅವರಿಗೆ. ಈ ಮಕ್ಕಳುಗಳಿಗೆ ಬೇಕಾದಂಥದ್ದು ಹಲವಾರು ಮನೋಭಾವನೆಗಳಿರ್ತಕ್ಕಂಥ ಒಂದು ಸಾಧನಾತ್ಮಕವಾದಂಥ ವಿಚಾರಗಳು ನಮ್ಮ ಸಂಘದಲ್ಲಿ ಇರ್ತದೆ. ಅದರೊಟ್ಟಿಗೆ ಯುವ ಪೀಳಿಗೆಗೆ ಬೇಕಾದಂಥ ಶಿಕ್ಷಣಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು ತಾವೆಲ್ಲರೂ ನೋಡೇ ಇರ್ತೀರಿ, ತಾವೆಲ್ಲರೂ ಪ್ರಚಾರ ಮಾಡಿರ್ತಕ್ಕಂಥದ್ದೇ ವಿಚಾರಗಳಿಲ್ಲಿರೋದ್ರಿಂದ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದು ಸಂಘಟನೆಗಳ ಕೆಲಸ ಆಗಬೇಕೋ ಹೊರತು ಯಾವುದೋ ಒಂದು ಇವರ ಬಣಗಳಿಗೆ ಬೇಕಾದಂಥದ್ದು ಇವರು ಮಾಡಿರೋ ತಪ್ಪನ್ನು ಆ ಕ್ಷಣಕ್ಕೆ ತಿದ್ದುವಂಥದ್ದ ಪರಿಸ್ಥಿತಿಗಳನ್ನು ಆಗಬಾರ್ದು. ತಂತ್ರಜ್ಞಾನದಲ್ಲಿ ತಾವು ಮಿನಿಸ್ಟರ್ ಆಗಿದ್ದೀರಾ, ಹೌದಲ್ವಾ? ಇವತ್ತು ನಮ್ಮ ಒಂದು ಬೆಂಗಳೂರು ಭಾಗದ ಇಡೀ ರಾಷ್ಟ್ರ ಮಟ್ಟದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ಬೆಂಗಳೂರು ಸಿಲಿಕಾನ್ ಸಿಟಿ ಇದು IT ಸಿಟಿ ಆಗಿತ್ತು. ಇವತ್ತು ಗುಂಡಿಗಳ ಸಿಟಿ ಆಗಿದೆ, ಟ್ರಾಫಿಕ್ ಸಿಟಿ ಆಗಿದೆ. ದೊಡ್ಡದಾಗಿ ಬೆಳೆಸ್ತೀನಿ ಅಂತ ಬಂದವರೆಲ್ಲ ಇವತ್ತು ಗುಂಡಿನಲ್ಲಿ ಮಣ್ಣಾಗಿ ಹೋಗಿರ್ತಕ್ಕಂಥ ವಿಚಾರ ನೀವು ನೋಡ್ತಿದ್ದೀವಿ. ಹಾಗಾಗಿ ಇಂಥ ಒಂದು ಕ್ಷೇತ್ರದಲ್ಲಿ ನಾವೆಲ್ಲ ಏನು ಮಾಡಬೇಕು? ಬರೀ ಈ ರೀತಿ ಯಾವುದೋ ಒಂದು ತುಣುಕುಗಳನ್ನು ಹುಡುಕೊಂಡು ಕೆದ್ಕೊಂಡು ಕೂತ್ಕೊಳ್ಳೋದು. ನೀವೆಲ್ಲ ಉದ್ಧಾರ ಮಾಡೋವಂಥವ್ರು, ಸರ್ಕಾರ ನಡೆಸೋಕ್ಕಾಗಲ್ವಾ? ಬಿಟ್ಕೊಡಿ, ಬೇರೆಯವ್ರಿಗೆ ನಡೆಸೋದಕ್ಕೆ ಸಿದ್ಧರಾಗಿದ್ದಾರೆ. ಸುಮ್ಮನೆ ನನ್ನ ಸರ್ಕಾರ ಉಳಿಸ್ಕೋಬೇಕು, ನಂದು ಏನೋ ಒಂದು ನಡಿಬೇಕು, ಜನಗಳು ಕೂತಿರೋರನ್ನ ನೀವು ರಚಿಕೆ ಧರಿಸ್ಬಾರ್ದು. ಇವತ್ತು ಆಲ್ರೆಡಿ ನೇಪಾಳದಲ್ಲಿ ಆಗೋಗಿದೆ ಪರಿಸ್ಥಿತಿ, ಕೈ ಬಿಟ್ಟೋಗಿದೆ ಜನಗಳನ್ನ. ಹಲವಾರು ದೇಶಗಳಲ್ಲಿ ಇವತ್ತು ಅವರವರೇ ಹೊಡ್ಕೊಂಡು ಸಾಯ್ತಾ ಇದ್ದಾರೆ. ಯಾಕೆಂತಂದರೆ ಅವರಿಗೆ ಸರ್ಕಾರ ನಡೆಸೋಕ್ಕಾಗ್ದೇನೆ ಗಾಳಿ ತೂರಿ ಕೈ ಬಿಟ್ಬಿಟ್ಟಿದ್ದಾರೆ. ಯಾರು ಏನಾರು ಮಾಡ್ಕೋಬೋದು, ಯಾರು ಹೆಂಗಾರು ಇರ್ಬೋದು ಅಂತೇಳಿ. ಕಾನೂನಾತ್ಮಕವಾಗಿ ಸಂಘಟನೆಗಳಲ್ಲಿ ಯಾವುದೇ ಆದಂಥ ಉದ್ದೇಶಗಳು, ನಿಯಮಾವಳಿಗಳು, ಒಂದು ಕಾನೂನಾತ್ಮಕವಾದಂಥ ಚಟುವಟಿಕೆಗಳಲ್ಲಿ ಯಾವ ರೀತಿ ಇರಬೇಕು, ಮನೋಭಾವನೆಗಳು, ಇಲ್ಲಿ ಏನೇನು ಕಲಿಬೇಕು,
ನಮ್ಮ ಎಲ್ಲ ಆದೇಶಗಳನ್ನು ನಾವು ತಗೊಂಡು ಯಾವ ರೀತಿ ನಮ್ಮ ಶಿಸ್ತುಬದ್ಧತೆಯಿಂದ ಸಂಘಟನೆಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಸಾಮಾಜಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಕೈ ಜೋಡಿಸ್ಕೋಬೇಕು ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ. ಇಂಥ ವಿಚಾರಗಳಲ್ಲಿ ಇವರು ಕಡ್ಡಿ ತೋರಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು.